ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗ್ ತುಂಬಾ ವಿಶೇಷವಾಗಿರುವಂಥದ್ದು. ನಿಮ್ಮ ಪ್ರೀತಿಯಲ್ಲಿ ಮುಂದೆ ಏನಾಗ್ತಿದೆ, ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜಿ ಇರ್ಬೋದು, ನಿಮ್ಮ ಕರೆಂಟ್ ಎನರ್ಜೀಸ್ ಆಗಿರಬಹುದು, ಏನಿದೆ ಅದೆಲ್ಲವನ್ನು ಕೂಡ ಕ್ಲಿಯರ್ ಆಗಿ ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಓಕೆ, ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ ಐ ಆಮ್ ರೆಡಿ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕ್ತೀರಾ, ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಪ್ರತಿಯೊಬ್ಬರು ಕೂಡ ಇದನ್ನು ತಪ್ಪದೇ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬ್ಯೂಟಿಫುಲ್ ಆಗಿರುವಂತಹ ಪಾಸಿಟಿವ್ ಫ್ಯಾಮಿಲಿ ನನ್ನದಾಗಿದೆ ಅಲ್ವಾ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಲ್ಲ, ಇದಾದರೆ ಏನಾದರೂ ಉಪಯೋಗ ಇದೆಯಾ, ಸೊ ಒಮ್ಮೆ ಹೇಳ್ತಾರೆ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಯಾಕೆ ಆಗಬೇಕು ಅಂತ ಇದೆಯಾ ಮೈಂಡಲ್ಲಿ ಆ ಥರ? ಹಾಗೆ ಯೋಚನೆ ಮಾಡ್ಕೊಂಡಿರಿ. 10 ವರ್ಷದ ನೀವು ಅಲ್ಲೇ ಇರ್ತೀರಾ, ಇಲ್ಲಿ ಕೂತ್ಕೊಂಡಿದ್ರೆ ಇಲ್ಲೇ ಇರ್ತೀರಾ. ಓಕೆ, ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಈ ಒಂದು ರೀಡಿಂಗ್ ನಿಮ್ಮವರೆಗೆ ತಲುಪಿದೆ ಅಂತ ಹೇಳಿದ್ರೆ ಯು ಆರ್ ರಿಯಲಿ ಬ್ಲೆಸ್ಡ್ ಅಲ್ವಾ. ಸೊ ಹಾಗಾಗಿ ಯೂನಿವರ್ಸಿಗೆ ಥ್ಯಾಂಕ್ ಯು ಅಂತ ಹೇಳಿ ಮನಸ್ಸಿಂದ ಹೇಳಿ ಈ ಒಂದು ರೀಡಿಂಗ್ ನಿಮ್ಮವರೆಗೆ ತಲುಪಿಸಿದ್ದಕ್ಕೆ ಯೂನಿವರ್ಸಿಗೆ ಧನ್ಯವಾದ, ಗ್ರ್ಯಾಟಿಟ್ಯೂಡ್ನ ಹೇಳ್ತೀರಾ. ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಹಾಗೆ ನಿಮ್ಮ ಎನರ್ಜಿನ ಆ್ಯಂಡ್ ಈ ಪ್ರೀತಿಯ ಎನರ್ಜಿನ ಫೀಲ್ ಮಾಡ್ತೀರಾ. ಯಾವ ರೀತಿಯಾಗಿ ನಿಮ್ಮ ಪ್ರೀತಿಯಲ್ಲಿ ನಡೆದಂತಹ ಹ್ಯಾಪಿ ಮೂಮೆಂಟ್ನ ನೆನ್ಪು ಮಾಡ್ಕೊಳ್ತೀರಾ, ನಿಮ್ಮ ಪರ್ಸನ್ ಹೆಸರನ್ನು ನಾನು ಯಾವಾಗ ಕ್ಯಾಂಡಲ್ನ ಹಚ್ತೀನಿ ಆವಾಗ ಫೀಲ್ ಮಾಡ್ತಾ 3 ಸಲ ಹೇಳ್ಕೊಳ್ಬೇಕಾಗತ್ತೆ. ಓಕೆನಾ? ಎಸ್, ಆಯಿತು. ಹಾಂ, ಕಣ್ಮುಚ್ಚಿ ನಿಮ್ಮ ಪರ್ಸನ್ ಎನರ್ಜಿನ ಫೀಲ್ ಮಾಡಿದ್ದೀರಾ. ಈಗ ಈ ಕ್ಯಾಂಡಲ್ ನೋಡ್ತಾ, ಬೆಳಕನ್ನು ನೋಡ್ತಾ ಅವ್ರ ಹೆಸರನ್ನ ಮನಸ್ಸಲ್ಲೇ 3 ಸಲ ಹೇಳ್ತಾ ಇದ್ದೀರಾ. ರೈಟ್. ಆದಿಪರಾಶಕ್ತಿ ಜಗನ್ಮಾತೆ ಅಮ್ಮ. ಓಕೆ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಇಲ್ಲಿ ಬರ್ತಿರುವಂತಹ ಪಾಸಿಟಿವ್ ಎನರ್ಜಿ ಒಂದು ಹಕ್ಕಿಯ ರೆಕ್ಕೆಯ ರೂಪದಲ್ಲಿ ಕಾಣಿಸ್ತಾ ಇರುವಂಥದ್ದು. ಇದರ ಅರ್ಥ ಇಲ್ಲಿ ನೀವು ಇಲ್ಲಿಯವರೆಗೆ ಒಬ್ಬ ವ್ಯಕ್ತಿಯ ಪ್ರೀತಿಯ ಪಂಜರದಲ್ಲಿ ಬಂದಿಯಾಗಿದ್ದೀರಾ. ಓಕೆ, ಪ್ರೀತಿ ಅನ್ನುವಂಥ ಹೆಸರಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ವಂಚನೆ ಆಗ್ತಿರಬಹುದು, ಅಥವಾ ಪ್ರೀತಿ ಅನ್ನುವಂಥ ವಿಷಯದಲ್ಲಿ ನೀವು ಓವರ್ ಥಿಂಕಿಂಗ್ ಮಾಡ್ತಾ, ಅಥವಾ ಓವರ್ ಪೊಸೆಸಿವ್ ಆಗ್ತಾ, ಅಥವಾ ಯಾವುದೋ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಇದ್ದಂತಹ ಕೆಲವೊಂದು ಎನರ್ಜಿಗೆ ಬರ್ತಿರೋದು. ಇದು ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅನ್ನುವಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಅದನ್ನೇ ನೀವು ಪ್ರೀತಿ ಅಂತ ನಂಬ್ಕೊಂಡ್ಬಿಟ್ಟಿದ್ದೀರಾ. ಸೊ ಕೆಲವೊಬ್ಬರಿಗೆ ಎಲ್ಲೋ ಒಂದು ಕಡೆ ಪ್ರೀತಿ ಅನ್ನುವಂತಹ ಒಂದು ಪಂಜರದಲ್ಲಿ ಬಂದಿಯಾಗಿರುವಂತಹ ಎನರ್ಜಿಯಲ್ಲಿ ಬರ್ತಾ ಇದೆ. ಅವರ ಒಂದು ಸಣ್ಣ ಮೆಸೇಜ್ ಅಥವಾ ಒಂದು ಕರೆಯನ್ನು ನಿರೀಕ್ಷೆ ಮಾಡ್ತಾ ಇರುವಂಥದ್ದು, ನಿರೀಕ್ಷೆ ಮಾಡ್ತಾ ನಿಮ್ಮ ಇಡೀ ದಿನವನ್ನು ಹಾಳು ಮಾಡಿಕೊಳ್ಳುತ್ತಿರುವಂತಹ ಎನರ್ಜಿಯಲ್ಲಿ ಬರ್ತಾ ಇದೆ. ಕೆಲಸಕ್ಕೆ ಹೋಗ್ತಾ ಇಲ್ಲ, ಬೇರೆ ಏನು ವಿಷಯದ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಬರೀ ಈ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡ್ತಾ ದಿನವನ್ನು ಕಳೀತಾ ಇದ್ದೀರಾ. ಆದರೆ ಈ ಕ್ಷಣದಿಂದ ಆ ಪಂಜರದ ಬಾಗಿಲು ತೆರೆಯುತ್ತಿದೆ ಅನ್ನುವಂತಹ ಒಂದು ಎನರ್ಜಿಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ ನಿಮಗೆ. ನೀವು ಅವ್ರ ಹಿಂದೆ ಹೋಗುವುದನ್ನ ನಿಲ್ಲಿಸಿದ ಕ್ಷಣವೇ ಅವರ ಮನಸ್ಸಿನ ಬಗ್ಗೆ, ಅಂದರೆ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಒಂದು ಕುತೂಹಲ ಮತ್ತೆ ಆತಂಕ ಶುರುವಾಗತ್ತೆ. ಯಾವಾಗ ನೀವು ಅವ್ರ ಹಿಂದೆ ಹಿಂಬಾಲಿಸೋದನ್ನ ಬಿಟ್ಟಾಗ ಮಾತ್ರ. ಇಲ್ಲಿ ಕೆಲವೊಬ್ರು ಏನ್ ಮಾಡಿದ್ದೀರಾ, ತುಂಬಾ ಸೈಲೆಂಟ್ ಆಗ್ಬಿಟ್ಟಿದ್ದೀರಾ. ಈಗ ಆಲ್ರೆಡಿ ಇಲ್ಲಿ ಎನರ್ಜಿ ಕನೆಕ್ಟ್ ಮಾಡಿದಾಗ ಕೆಲವೊಬ್ರು ಈ ಒಂದು ಪರ್ಸನ್ ಜೊತೆಗೆ ನಾನು ಯಾವುದೇ ರೀತಿಯಾದಂತಹ ಮೆಸೇಜ್ ಕಾಲ್ಗಳಿಗೆ ನಾನು ಹೋಗೋದಿಲ್ಲ, ಇದನ್ನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ, ಸ್ವಲ್ಪ ದಿನ ನನ್ನಷ್ಟಕ್ಕೆ ನಾನು ಇರ್ತೀನಿ ಅಂತ ಹೇಳಿ ಎಲ್ಲೋ ಒಂದು ಕಡೆ ಕೆಲವೊಬ್ರು ನಿರ್ಧಾರವನ್ನು ತಗೊಂಡು ನಿಮ್ಮಷ್ಟಕ್ಕೆ ನೀವು ನಿಮ್ಮ ಲೈಫ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀರಾ. ಸೊ ಈಗ ನಿಮ್ಮ ಪರ್ಸನ್ ಎನರ್ಜಿಲಿ ಎಲ್ಲೋ ಒಂದು ಕಡೆ ಶುರು ಆಗ್ತಿದೆ ಭಯ. ನನ್ನ ಹಿಂದೆ ಬರ್ತಿದ್ದವ್ರು ಈಗ ಎಲ್ಲಿ ಹೋದ್ರು ಎನ್ನುವಂಥ ಪ್ರಶ್ನೆ ಅವರಲ್ಲಿ ಬರ್ತಾ ಇದೆ. ಆ ಪ್ರಶ್ನೆನೇ ಓಕೆ, ಎಸ್, ಓಕೆ,
ರೈಟ್. ಆ ಪ್ರಶ್ನೆನೇ ನಿಮ್ಮ ಹತ್ರ ಅವರು ನಿಮ್ಮ ಹತ್ರ ಬರೋ ಹಾಗೆ ಆಗ್ತಾ ಇದೆ. ಈ ಒಂದು ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರ್ಬೋದು, ಯು ಲೆಟರ್, ಪಿ ಲೆಟರ್, ಎಸ್ ಲೆಟರ್, ಕೆ ಲೆಟರ್, ಆರ್ ಲೆಟರ್, ಜೆ ಲೆಟರ್, ಜಿ ಲೆಟರ್, ವೈ ಲೆಟರ್, ವಿ ಲೆಟರ್, ಡಿ ಲೆಟರ್, ಎನ್ ಲೆಟರ್, ಏನಿದು ಆರ್ ಲೆಟರ್. ಓಕೆ, ಸೊ ಇಲ್ಲಿ ನಿಮ್ಮ ಪರ್ಸನ್ ಸಿಂಗರ್ ಇದ್ದಾರೆ ಅಥವಾ ಸಮಥಿಂಗ್ ಅವರು ತುಂಬ ಫೇಮಸ್ ಇರುವಂತಹ ಎನರ್ಜಿ ಬರ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಅಥವಾ ತುಂಬ ರೀಲ್ಸ್ಗಳನ್ನೆಲ್ಲ ಮಾಡಿ ತುಂಬ ಫೇಮಸ್ ಆಗಿರೋರು ಇರ್ಬೋದು. ಓಕೆ, ಅಥವಾ ಇಲ್ಲಿ ಆ್ಯಕ್ಟರ್ ಕೂಡ ಇರ್ಬೋದು, ಆ್ಯಂಕರ್ ಕೂಡ ಇರಬಹುದು, ಅಥವಾ ಸ್ವಲ್ಪ ಫೇಮಸ್ ಇದರಲ್ಲಿ ಯಾವುದರಲ್ಲಿ ಪೊಲಿಟಿಕ್ಸಲ್ಲಿ ಇರುವಂಥದ್ದು, ರಾಜಕೀಯ, ಪೊಲೀಸ್ ಇರಲಿರಬಹುದು, ಅಥವಾ ಆರ್ಮಿ ಆಗಿರಬಹುದು, ಟೀಚರ್, ಲೆಕ್ಚರರ್ ಆಗಿರಬಹುದು. ಸ್ವಲ್ಪ ಫ್ಯಾನ್ ಪೇಜ್, ಜನರ ಒಂದು ಒಡನಾಟ ತುಂಬ ಇದೆ ನಿಮ್ಮ ಪರ್ಸನ್ಗೆ. ಬಿಸ್ನೆಸ್ ಅಲ್ಲೂ ಕೂಡ ಇರಬಹುದು. ಇಲ್ಲಿ ಲೇಡೀಸ್ ಆಗಿರ್ಬೋದು, ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಬಿಸ್ನೆಸ್ ಅಲ್ಲಿ ಇದ್ದಾರೆ ಅಂತ ಇಲ್ಲಿ ಬರ್ತಿದೆ. ಅವ್ರದ್ದೇ ಓನ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಕೆಲವೊಬ್ರು ಸ್ಪಿರಿಚುವಲ್ ವರ್ಕಲ್ಲಿ ಇರ್ಬೋದು, ನಿಮ್ಮ ಪಾರ್ಟ್ನರ್ಸ್ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಡೇಟ್ ಆಫ್ ಬರ್ತ್ 23, 21, 31, 3, 6, 8, 7, 2, 1, 18, 14, 13, 11, 20, 29. ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಇವತ್ತು ರಾಮನವಮಿ. ಹ್ಯಾಪಿ ರಾಮನವಮಿ ಪ್ರತಿಯೊಬ್ಬರಿಗೂ ಕೂಡ. ಹೋಗಿ ಬಂದ್ರ ರಾಮನ ದೇವಸ್ಥಾನಕ್ಕೆ? ವಿಸಿಟ್ ಮಾಡಿದ್ರ? ಹೋಗಿ ಬಂದ್ರ? ಏನು ಮಾಡಿದ್ರಿ? ಓಕೆ, 9 ಆಫ್ ಸಾರ್ಟ್ಸ್ ಬರ್ತಾ ಇದೆ. ದ ಹರ್ಮಿಟ್ ಕಾರ್ಡ್ ನನ್ನ ಜೊತೆಗೆ ಬರುತ್ತೆ ಆ ಕಾರ್ಡ್. 6 ಆಫ್ ಪೆಂಟಿಕಲ್, 5 ಆಫ್ ಕಪ್ಸ್, 9 ಆಫ್ ಪೆಂಟಿಕಲ್, 8 ಆಫ್ ಕಪ್ಸ್, Page of Pentacle, 4 of Swords, 3 of Cups. ಓಕೆ, ಎಲ್ಲೋ ಒಂದು ಕಡೆ ಟ್ರಯಾಂಗಲ್ ಲವ್ ನಡೀತಾ ಇರುವಂತಹ ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ನೋಡೋಣ, ಚೆಕ್ ಮಾಡೋಣ. ಓಕೆ, ಇಲ್ಲಿ ನೋಡಬಹುದು 9 ಆಫ್ ಸಾರ್ಟ್ಸ್. ಸ್ಟಾರ್ಟಿಂಗ್ ಡೇಸಲ್ಲಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಯಾವಾಗ ಬ್ರೇಕಪ್ ಆಯಿತು, ಸಪ್ರೇಷನ್ ಆಯಿತು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಯಾವಾಗ ಬಂತು, ತುಂಬಾ ಡಿಪ್ರೆಷನಿಗೆ ಹೋಗಿದ್ದೀರಾ ನೀವು. ಓಕೆನಾ? ಆ ಡಿಪ್ರೆಷನ್ ಅಂದರೆ ಇವಾಗ ಯಾವ ರೀತಿ ಅಂತ ಹೇಳಿದ್ರೆ ಅದೊಂಥರ ನಿಮಗೆ ಅಭ್ಯಾಸ ಆಗಿರುವಂತಹ ಎನರ್ಜಿ ಬರ್ತಿದೆ. ಆ ಡಿಪ್ರೆಷನ್, 1 ಮಿನಿಟ್, ಆ ಡಿಪ್ರೆಷನಲ್ಲಿ ಇದ್ದು ನಿಮಗೆ ಇವಾಗ ಅರ್ಥ ಆಗ್ಬಿಟ್ಟಿದೆ. ಒಂಟಿಯಾಗಿ ಬದುಕೋದನ್ನ ಕಲಿತಾ ಇದ್ದೀರಾ. ಈಗ LKG ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಲೈಫ್ನ. ಇದು ನಿಮ್ಮ ಶಕ್ತಿ, ಅರ್ಥ ಮಾಡ್ಕೊಳ್ಳಿ. ಈಗಿನ ಒಂದು ಎನರ್ಜಿಯಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಯಾರ ಮೇಲೂ ಕೂಡ ಡಿಪೆಂಡ್ ಆಗಿಲ್ಲ, ಅವಲಂಬಿತರಾಗಿಲ್ಲ ಅನ್ನುವಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಈ ಒಂದು ಇಂಡಿಪೆಂಡೆಂಟ್ ಆಗಿರುವಂತಹ ನಿಮ್ಮ ಲೈಫ್ ಜರ್ನಿ ಏನಿದೆ, ಇವಾಗ ನಿಮ್ಮ ಪರ್ಸನ್ ನಿಮ್ಮನ್ನ ರೆಸ್ಪೆಕ್ಟ್ ಮಾಡೋದಕ್ಕೆ ಕಲಿತಾ ಇದ್ದಾರೆ.
ಇವರು ಸಾಮಾನ್ಯ ವ್ಯಕ್ತಿ ಅಲ್ಲ. ಇವರು ಲೈಫಲ್ಲಿ ಇವ್ರು ಏನು ಅನ್ಕೊಳ್ತಾರೆ ಇವರು ಸಾಧಿಸುವಂತಹ ವ್ಯಕ್ತಿ. ಸೊ ಎಲ್ಲೋ ಒಂದು ಕಡೆ ಇಂಥ ಒಳ್ಳೆಯ ವ್ಯಕ್ತಿನ ನಾನು ಕಳ್ಕೊಂಡೆ ನನ್ನ ಲೈಫಲ್ಲಿ ಅಂತ ಹೇಳಿ ನಿಮ್ಮ ಪರ್ಸನ್ಗೆ ಈಗ ಅನ್ನಿಸ್ತಾ ಇದೆ. ಕಾಲ ಬದಲಾಗ್ತಾ ಇದೆ. 6 ಆಫ್ ಪೆಂಟಿಕಲ್ ನೋಡ್ಬೋದು, ಕಾಲಚಕ್ರ. ಇಲ್ಲಿವರೆಗೆ ನೀವು ಅವ್ರ ಕಾಲು ಬೀಳ್ತಾ ಇದ್ರಿ. ಅಯ್ಯೋ ನನ್ನನ್ನು ಬಿಟ್ಟು ಹೋಗ್ಬೇಡ, ಅಯ್ಯೋ ನನ್ನನ್ನು ಪ್ರೀತಿ ಮಾಡು, ನನಗೆ ಮೆಸೇಜ್ ಮಾಡು, ನನಗೆ ನೀನೇ ಜೀವ, ನೀನು ಬಿಟ್ಟರೆ ನನಗೆ ಗತಿ ಇಲ್ಲ ಅಂತ ನೀವು ಅವ್ರ ಕಾಲು ಹಿಡ್ಕೊಂಡು ಬೇಡ್ಕೊಳ್ತಿದ್ರಿ, ರೈಟ್? ಇನ್ನು ಮುಂದೆ ನೀವು ಆ ಕೆಲಸ ಮಾಡಬೇಕಂತ ಏನೂ ಇಲ್ಲ ಇಲ್ಲಿ ನೆಸಸರಿ. ಅವರು ನಿಮ್ಮ ಹತ್ರ ಕ್ಷಮೆ ಕೇಳಲು ಬರ್ತಾ ಇದ್ದಾರೆ. ಇದು ಕರ್ಮದ ಫಲ. ಕಾಲಚಕ್ರ ಅನ್ನೋದು ಯಾವ ರೀತಿಯಾಗಿ ಕರ್ಮದ ಫಲನೇ ಅದು. ಏನು ಮಾಡಿರ್ತೀರ ಅದನ್ನ ಅಡುಗೆ ಬಂದೇ ಬರುತ್ತೆ. ನೀವೇನು ಅಡುಗೆ ಮಾಡಿರ್ತೀರ ಕುಕ್ಕರಲ್ಲಿಯೋ ಅಥವಾ ಪಾತ್ರೆಯಲ್ಲಿಯೋ, ಏನು ಬಿಸಿಬೇಳೆ ಬಾತ್ ಮಾಡಿದ್ರೆ ಅದು ನಿಮಗೆ ಬಿಸಿಬೇಳೆ ಬಾತೇ ಸಿಗುತ್ತೆ. ಬಿಸಿಬೇಳೆ ಬಾತ್ ಮಾಡಿ ಅಲ್ಲಿ ಉಪ್ಪಿಟ್ಟಾಗಿರಲ್ಲ ಅಲ್ವಾ, ರೈಟ್? ಸೊ ಕರ್ಮದ ಫಲ ನಿಮಗೆ ನಿಮ್ಮ ಪರ್ಸನ್ಗೆ ಸಿಗುವಂತಹ ದಿನ ಹತ್ತಿರದಲ್ಲಿದೆ. ಇಲ್ಲಿ ನೋಡಬಹುದು 3 ಆಫ್ ಕಪ್ಸ್, ಹಾಗೆ ಇಲ್ಲಿ 9 ಆಫ್ ಪೆಂಟಿಕಲ್ ಬರ್ತಿದೆ, ರೈಟ್? ಇಲ್ಲಿ ಎಲ್ಲೊಂದು ಕಡೆ ನಿಮ್ಮ ಗೆಲುವನ್ನು ಎಲ್ಲೊಂದು ಕಡೆ ಇದು ತೋರಿಸ್ತಾ ಇದೆ. ಆ್ಯಂಡ್ ನಿಮ್ಮ ಲವ್ ಸ್ಟೋರಿಯಲ್ಲಿ ಈಗ ಎಲ್ಲೊಂದು ಕಡೆ ಒಂದು ಕಂಟ್ರೋಲ್ ನಿಮ್ಮ ಕೈಗೆ ಬರ್ತಿರುವಂತಹ ಒಂದು ಎನರ್ಜಿ ಇದೆ ಇಲ್ಲಿ. ಅಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲೇ ಬಂತು ಎನರ್ಜಿ ಟ್ರಯಾಂಗಲ್ ಲವ್ ಅಂತ ಹೇಳ್ಬಿಟ್ಟು. ಆ ಒಂದು ಟ್ರಯಾಂಗಲ್ ಲವ್ವಿಂದ ಆ ಒಂದು ಪ್ರೀತಿ, ಆ ಒಂದು ಪರ್ಸನ್ ಕಂಟ್ರೋಲ್ ನಿಮ್ಮ ಹಿಡಿತಕ್ಕೆ ಸಿಗ್ತಾ ಇದೆ, ನಿಮ್ಮ ಕೈಯಲ್ಲಿ ಬರ್ತಾ ಇದೆ. ಓಕೆನಾ? ಓಕೆ, ಎಸ್, ತುಂಬಾ ಪಾಸಿಟಿವ್ ಆಗಿರುವಂತಹ ಎನರ್ಜಿ ಇಲ್ಲಿದೆ. ಓಕೆ, ಒಂದು ವಿಷಯ ನಾನು ನಿಮಗೆ ಹೇಳ್ತೀನಿ. ಇಲ್ಲಿ 9 ಆಫ್ ಪೆಂಟಿಕಲ್ ಬರ್ತಿರೋದ್ರಿಂದ ಈ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಒಂದು ಸುಂದರವಾಗಿರುವಂತಹ ತೋಟ ಇರುತ್ತೆ. ಅದರಲ್ಲಿ ಓಕೆ, ಭವ್ಯ ಅಂತ ಒಂದು ಹೆಸರು ಇಟ್ಕೊಳ್ಳೋಣ. ಓಕೆ, ಭವ್ಯ ಅನ್ನುವಂಥ ಹುಡುಗಿ ನಿಮ್ಮ ಇಲ್ಲಿ ಯಾರು ಕೂಡ ಅಲ್ಲ. ನಾನು ಜಸ್ಟ್ ನನಗೆ ಯೋಚನೆ ಮಾಡಿ ನಾನು ಒಂದು ಆ ಹೆಸರನ್ನು ತಗೊಂಡೆ. ಭವ್ಯ ಅನ್ನುವಂಥ ಹುಡುಗಿ ಇರ್ತಾಳೆ. ಅವಳು ಒಂದು ಹೂವಿನ ಗಿಡವನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರ್ತಾಳೆ. ಆ ಗಿಡಕ್ಕೆ ದಿನ ನೀರು ಹಾಕೋದು, ಅದ್ರ ಮುಂದೆ ಕುತ್ಕೊಂಡು ತನ್ನ ಸುಖ ದುಃಖಗಳನ್ನು ಹಂಚ್ಕೊಳ್ತಾ ಇರ್ತಾಳೆ. ಅವಳು ಕಷ್ಟ ಇರ್ಬೋದು, ಅವಳು ಖುಷಿ ಇರ್ಬೋದು, ಎಲ್ಲವನ್ನು ಆ ಗಿಡದ ಹತ್ರ ಕುತ್ಕೊಳ್ಳೋದು ಹೇಳೋದು ಮಾಡ್ತಾ ಇರ್ತಾಳೆ. ದಿನ ನೀರು ಹಾಕ್ತಾ ಇರ್ತಾಳೆ ಅಲ್ವಾ. ಆದ್ರೆ ಆ ಗಿಡ ಯಾವತ್ತೂ ಕೂಡ ಅದು ದೊಡ್ಡ ಆಗಲ್ಲ, ಬೆಳೆಯಲ್ಲ, ಚಿಗುರೋದಿಲ್ಲ, ಹೂ ಕೂಡ ಬಿಡಲ್ಲ. ಬದಲಿಗೆ ಏನಾಗುತ್ತೆ, ಬಾಡ್ ಹೋಗ್ತಾ ಬರುತ್ತೆ. ಅಂದ್ರೆ ಅದು ಏನಾಗುತ್ತೆ, ದಿನ ನೀರು ಹಾಕ್ತಾ ಇದ್ದಾಳೆ, ಬಟ್ ಅದು ಬೆಳೀತಾ ಇಲ್ಲ. ಅದು ಅಲ್ಲಿಗಲ್ಲಿಗೆ ಅದು ಸ್ವಲ್ಪ ಸಾಯುವಂಥ ಹಂತಕ್ಕೆ ಬರ್ತಾ ಹೋಗುತ್ತೆ. ಆ ಭವ್ಯ ಅನ್ನುವಂಥ ಹುಡುಗಿ ಅಳೋದಕ್ಕೆ ಶುರು ಮಾಡ್ಬಿಡ್ತಾಳೆ. ಅಯ್ಯೋ ನಾನು ದಿನ ನೀರು ಹಾಕ್ತೆ, ಇದನ್ನು ತುಂಬ ಪ್ರೀತಿ ಮಾಡಿದೆ, ಇದಕ್ಕೆ ತುಂಬ ಚೆನ್ನಾಗಿ ನಾನು ನೋಡಿಕೊಂಡೆ, ಆದರೆ ಇದೇನಕ್ಕೆ ಈ ಥರ ಬಾಡ್ ಹೋಗ್ತಿದೆಯಲ್ಲ ಈ ಗಿಡ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡ್ತಾಳೆ ದೇವ್ರ ಹತ್ರ. ಆದರೂ ಗಿಡ ಯಾವುದೇ ಕಾರಣಕ್ಕೂ ಚಿಗುರೋದಿಲ್ಲ. ಆ ಗಿಡದ ಹತ್ರ ಕುತ್ಕೊಂಡು ಅಳ್ತಾ ಇರ್ತಾಳೆ. ನಾನು ನಿನಗೆ ಇಷ್ಟೆಲ್ಲ ಪ್ರೀತಿ ಕೊಟ್ಟೆ, ನಿನಗೆ ಇಷ್ಟು ನೀರು ಹಾಕ್ತೆ, ನಿನಗೆ ಈ ಥರ ಮಾಡಿದೆ, ಆ ಥರ ಮಾಡಿದೆ, ನೀನೇನು ಮಾಡಲಿಲ್ಲಲ್ಲ, ಯಾಕೆ ನೀನು ಯಾಕೆ ಆಗಿದೆಯಾ ಅಂಥೇಳಿ ಕುತ್ಕೊಂಡು ಅಳ್ತಾ ಇರ್ತಾಳೆ. ಅಲ್ಲಿಗೆ ಒಬ್ಬ ಜ್ಞಾನಿ ಅನ್ನೋರು ಬರ್ತಾರೆ. ಬಂದು ಅವಳಿಗೆ ಆ ಹುಡುಗಿಗೆ ಹೇಳ್ತಾರೆ, ಭವ್ಯ ನೀನು ಆ ಗಿಡಕ್ಕೆ ತುಂಬ ನೆರಳು ನೀಡ್ತಾ ಇದೆಯಾ, ನಿನ್ನ ಅತಿಯಾದ ಪ್ರೀತಿಯ ನೆರಳಲ್ಲಿ ಅದಕ್ಕೆ ಸೂರ್ಯನ ಬೆಳಕೆ ಬೀಳ್ತಾ ಇಲ್ಲ. ನೀನು ಸ್ವಲ್ಪ ಆ ಗಿಡದಿಂದ ದೂರ ಸರಿದು ನಿಂತ್ಕೋ. ಆ ಗಿಡ ಸತ್ತು ಇಲ್ಲ ಅಂತ ಹೇಳಿದ್ರೆ ಆ ಗಿಡ ಸತ್ತೋಗ್ಬಿಡತ್ತೆ. ನೀನು ದೂರ ಸರ್ದಿಲ್ಲ ಅಂತ ಹೇಳಿದ್ರೆ ಆ ಗಿಡ ಸತ್ತೋಗ್ಬಿಡತ್ತೆ. ಸ್ವಲ್ಪ ದೂರ ಸರ್ದ್ಬಿಟ್ಟು ನಿಂತ್ಕೋ ಅಂತ ಹೇಳ್ತಾರೆ. ಆ ಭವ್ಯ ಅನ್ನುವಂಥ ಹುಡುಗಿ ಭಾರವಾದ ಮನಸ್ಸಿಂದ ಆ ಗಿಡದಿಂದ ಸ್ವಲ್ಪ ದೂರ ಸರಿದ್ಬಿಟ್ಟು ಆ ಗಿಡದ ಹತ್ರ ಹೋಗೋದಿಲ್ಲ ಯಾವತ್ತೂ ಅವಳು. ಅದ್ರ ಬದಲಿಗೆ ಅವಳ ಮೇಲೆ ಅವಳು ಗಮನ ಹರಿಸ್ತಾಳೆ. ಅವಳು ದೂರ ಹೋದ್ಮೇಲೆ ಆ ಗಿಡಕ್ಕೆ ನೇರವಾಗಿ ಸೂರ್ಯನ ಕಿರಣ ಬೀಳಕ್ ಶುರು ಆಗತ್ತೆ.
ಅಲ್ಲಿಯವ್ರಿಗೆ ಏನು ಮಾಡ್ತಿದ್ಲವಳು, ಆ ಸೂರ್ಯನ ಕಿರಣವನ್ನ ಆ ಗಿಡದ ಮೇಲೆ ಬೀಳೋದಕ್ಕೆ ಬಿಡ್ತಾ ಇರಲಿಲ್ಲ, ಅಡ್ಡ ಮಾಡಿ ಕುತ್ಕೊಂಡಿದ್ಲವಳು ಆ ಗಿಡದ ಹತ್ರ, ನಾನು ನೋಡ್ಕೊತೀನಿ ನಿನ್ನ ಅಂತ ಹೇಳಿ. ಓಕೆ, ಕೆಲವು ದಿನಗಳ ನಂತರ ಅವಳು ಏನು ಮಾಡ್ತಾಳೆ, ಬಂದು ನೋಡ್ತಾಳೆ, ಏನಾಯ್ತು ನೋಡೋಣ ಇವಾಗ ಈ ಗಿಡ ಏನಾಗಿದೆ ಅಂತ ಹೇಳಿ. ಆ ಗಿಡದಲ್ಲಿ ಒಂದು ಅದ್ಭುತ ಹೂ ಅರಳಿರತ್ತೆ. ಆ ಗಿಡ ತನ್ನ ಒಂದು ರೂಪ ಏನಿರುತ್ತೆ ಅದು ಚೆನ್ನಾಗಿ ಚಿಗುರು ಬಿಟ್ಟು, ಸತ್ವವಲ್ಲ ಆಗಿರ್ಬೋದು, ಆ ಒಂದು ಗಿಡ ಒಂದು ಅದ್ಭುತವಾಗಿ ಕಾಣಿಸ್ತಾ ಇರುತ್ತೆ. ಆ ಗಾಳಿಯ ಮುಖಾಂತರ ತನ್ನ ಸುಗಂಧವನ್ನೆಲ್ಲ ಆ ಭವ್ಯ ಅನ್ನುವಂಥ ಹುಡುಗಿ ಕಡೆಗೆ ಕಳಿಸ್ತಾ ಇರುತ್ತೆ. ಇಲ್ಲಿ ನಿಮ್ಮ ಜೀವನದ ಪಾಠನೂ ಹೀಗೆ ಆಗಿದೆ. ಇಲ್ಲಿ ನೀವು ಯಾರನ್ನಾದ್ರೂ ಅತಿಯಾಗಿ ಬೆನ್ನತ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವರಿಗೆ ಉಸಿರುಗಟ್ಟಿಸ್ದಂಗೆ ಆಗ್ತಾ ಇರತ್ತೆ. ನೀವು ಅವರಿಗೆ ಕೊಡಬೇಕಾದಂತಹ ದೊಡ್ಡ ಉಡುಗೊರೆ ಏನಂತ ಹೇಳಿದ್ರೆ ನಿಮ್ಮ ಅನುಪಸ್ಥಿತಿ, ಅಂದ್ರೆ ನಿಮ್ಮ ಆಬ್ಸೆನ್ಸ್ ಅವರಿಗೆ ಕೊಡಬೇಕು. ನೀವು ದೂರ ಸರಿದು ನಿಮ್ಮ ಸಾಧನೆಯ ಕಡೆಗೆ ನೀವು ಮುಖ ಮಾಡಿದಾಗ ಅವರಿಗೆ ನಿಮ್ಮ ಬೆಲೆ ತಿಳಿಯತ್ತೆ. ಅರ್ಥ ಮಾಡ್ಕೊಳ್ಳಿ, ಅವತ್ತೊಂದಿನ ಆ ಗಿಡ ಬಾಡೋಗಿರೋದಂತ ಗಿಡ ಇಂದು ಸುಗಂಧ ಮುಖಾಂತರ ಅವಳನ್ನ ಹುಡ್ಕೊಂಡು ಬಂದಿದೆ ಅಂತ ಹೇಳಿದ್ರೆ ನಿಮ್ಮ ಪ್ರೀತಿಯು ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ಆದ್ರೆ ನೀವೇನ್ ಮಾಡ್ಬೇಕು, ಸ್ವಲ್ಪ ನಿಮ್ಮ ವ್ಯಾಲ್ಯೂ ಏನು ಅನ್ನೋದನ್ನ ನಿಮ್ಮ ಪರ್ಸನ್ಗೆ ಅರ್ಥ ಮಾಡಬೇಕು. ಯಾವಾಗ್ಲೂ ನಾವು ಶಿವನ ಮುಂದೆ ನಂದಿ ಕುತ್ತ ಹಾಗೆ ಕುತ್ಕೊಂಡು ಅವ್ರ ಎದುರಿಗೆ ಕುತ್ಕೊಂಡು ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊಂತೀನಿ, ನಾನು ತುಂಬಾ ಪ್ರೀತಿ ಮಾಡ್ತೀನಿ, ನಿನಗೆ ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಇದು ಅದು ಅದು ಇದು ಮಾಡ್ತೀನಿ, ನಾನು ಅದು ಮಾಡ್ತೀನಿ, ನಿಮ್ಮ ಮಕ್ಳಿಗೆ ನಾನು ಸೇವೆ ಮಾಡಿದೆ, ನಿಮ್ಮ ಫ್ಯಾಮಿಲಿಗೆ ನಾನು ಸೇವೆ ಮಾಡಿದೆ. ಇವನ್ ಇಲ್ಲಿ ಯಾರು ಮ್ಯಾರಿಡ್ ಮದುವೆ ಆಗಿರುವಂತಹ ಹೆಣ್ಮಕ್ಳು ಅಥವಾ ಗಂಡು ಮಕ್ಳು ಯಾರು ನೋಡ್ತಾ ಇದ್ದೀರಾ, ನಿಮಗೆ ಇದು. ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಆ ಒಂದು ವ್ಯಕ್ತಿಗೆ ನಿಮ್ಮ ಪ್ರೀತಿ ನಿಮ್ಮ ಬೆಲೆ ಗೊತ್ತಾಗ್ಬೇಕಂದ್ರೆ ಸ್ವಲ್ಪ ಅವರಿಂದ ಹಿಂದೆ ಸರ್ದಾಗ್ಲೇ ಗೊತ್ತಾಗೋದು. ಅದು ಹತ್ರ ಇದ್ದಾಗ ಏನೂ ಗೊತ್ತಾಗಲ್ಲ. ಓಕೆನಾ? ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಬ್ಯೂಟಿಫುಲ್ ಆಗಿರುವಂತ ಲೈನ್, ಇನ್ನೊಬ್ಬರ ಕಾಲು ಹಿಡಿಯೋದಲ್ಲ, ನಮ್ಮ ಕಾಲ ಮೇಲೆ ನಾವು ನಿಲ್ಲೋದು ಅದು ತುಂಬಾ ಮುಖ್ಯ ಆಗಿರುತ್ತೆ. ಇವತ್ತಿಂದ ನೀವು ಮಾಡಬೇಕಾಗಿರೋದು ನಿಮ್ಮ ಕನಸುಗಳ ಹಿಂದೆ ನೀವು ಓಡೋದಿಕ್ ಪ್ರಾರಂಭ ಮಾಡಿ. ಪ್ರೀತಿ ತಾನಾಗೆ ನಿಮ್ಮ ಮನೆ ಬಾಗಿಲನ್ನ ಹುಡ್ಕೊಂಡು ಬರುತ್ತೆ. ನಿಮ್ಮ ಫ್ಯಾಮಿಲಿ ನಿಮ್ಮ ಶಕ್ತಿಯಾಗಿರ್ಲಿ, ನಿಮ್ಮ ಪರ್ಸನ್ ನಿಮ್ಮ ಶಕ್ತಿ, ಓಕೆ, ಅದು ಸೆಕೆಂಡ್ ಆಪ್ಷನ್. ಫಸ್ಟ್ ಆಪ್ಷನ್ ನಿಮ್ಮ ಫ್ಯಾಮಿಲಿ ನಿಮ್ಮ ಶಕ್ತಿಯಾಗಿರ್ಲಿ, ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಆಯುಧ ಆಗಿರ್ಲಿ. ಓಕೆನಾ? ಪ್ರೀತಿ ಎಲ್ಲರಿಗೂ ಬೇಕು, ಪ್ರೀತಿ ಬೇಕು, ಪರ್ಸನ್ ಬೇಕು, ಜೀವನ ಬೇಕು, ಮದುವೆ ಆಗಬೇಕು, ಒಳ್ಳೆ ಸಂಸಾರ ಬೇಕು, ಎಲ್ಲದೂ ಬೇಕು, ಹೌದು. ಆದರೆ ಅದೆಲ್ಲದಕ್ಕೂ ಒಂದು ವ್ಯಾಲ್ಯೂ ಇರಬೇಕು. ಅದೆಲ್ಲ ಇದೆ ಅಂತ ಹೇಳಿದ್ರೆ ಅದಕ್ಕೊಂದು ಗೌರವ ಇದ್ರೆ ಮಾತ್ರ. ಸುಮ್ಮನೆ ಒಂದು ನಾನು ಲವ್ ಮಾಡ್ತೀನಿ, ಯಾವುದೋ ಒಂದು ಹುಡುಗನ ಜೊತೆ ನಾನು ಇರ್ತೀನಿ, ಯಾವುದೋ ಒಂದು ಹುಡುಗಿ ಜೊತೆಗೆ ಇರ್ತೀನಿ, ಏನು ಅರ್ಥ ಇದೆ ಅದಕ್ಕೆ? ಅದ್ರ ಅರ್ಥ, ಪ್ರೀತಿ ಅನ್ನೋ ಅರ್ಥ ಏನಂತ ಆಗ್ಬಿಟ್ಟಿದೆ ಅಂದ್ರೆ ಇವಾಗ ನೀನು ನನ್ನನ್ನು ಪ್ರೀತಿ ಮಾಡು, ನಾನು ನಿನ್ನನ್ನು ಪ್ರೀತಿ ಮಾಡ್ತೀನಿ. ಪ್ರೀತಿ ಏನು? ಪ್ರೀತಿ ಗೊತ್ತಿಲ್ಲ. ದಿನ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು, ಅದೇ ಪ್ರೀತಿ. ಓಕೆ, ಸೊ ಅದಕ್ಕೇನೆ ಇಲ್ಲಿ ನಿಮಗೆ ಬರ್ತಿರೋ ಎನರ್ಜಿ, ಫಸ್ಟು ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ, ಆಟೋಮೆಟಿಕಲಿ ಆ ಪ್ರೀತಿ ನಿಮ್ಮನ್ನು ಹುಡ್ಕೊಂಡ್ಬರುತ್ತೆ. ಓಕೆನಾ? ನೀವೇನು ಅವ್ರನ್ನ ಹಿಂಬಾಲಿಸ್ತಾ ಇದ್ರಿ ಅದನ್ನ ಸ್ಟಾಪ್ ಮಾಡಿ, ನೀವು ನಿಲ್ಲಿಸಿ ಹಿಂಬಾಲಿಸೋದನ್ನ, ಅವರೇ ನಿಮ್ಮನ್ನ ಹುಡ್ಕೊಂಡು ಬರೋ ಹಾಗೆ ಮಾಡಿ. ಇವತ್ತಿಂದ ಆಗುವಂಥ ಕೆಲಸನೇ ಅದು, ಯಾವಾಗ ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿದಾಗ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ತುಂಬಾ ಪಾಸಿಟಿವ್ ಆಗಿತ್ತು ಆ್ಯಂಡ್ ಅರ್ಥಪೂರ್ಣವಾಗಿತ್ತು. ಈ ಒಂದು ರೀಡಿಂಗ್ ಎನರ್ಜಿ ನಿಮ್ಮೆಲ್ಲರಿಗೂ ಕನೆಕ್ಟ್ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇನ್ನೊಂದು ರೀಡಿಂಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನೀವೇನು ಮಾಡಬೇಕು, ಈ ರೀಡಿಂಗ್ ನಿಮಗೆ ಯಾರ ಹತ್ರ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನೀವು ನನ್ನ ಜೊತೆ ಕನೆಕ್ಟ್ ಆಗ್ತೀರಾ. ನನ್ನ ಜೊತೆ ಕನೆಕ್ಟ್ ಆದರೆ ನಿಮಗೆ ಅನ್ಲಿಮಿಟೆಡ್ ಆಗಿರುವಂಥ ಹೀಲಿಂಗ್ ಪವರ್ ನಿಮಗೆ ಸಿಗ್ತಾ ಇರುತ್ತೆ. ಓಕೆ, ಸೊ ಎಸ್, ಒಂದು ಮೆಸೇಜ್ ತೆಗಿತೀನಿ, ಏನು ಬರುತ್ತೆ ನೋಡೋಣ. ಯುವರ್ ಐಸ್ ಆರ್ ಸೋ ಬ್ಯೂಟಿಫುಲ್ ಅಂತ. ಓಕೆ, ನೈಸ್, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಸಂಬಂಧ ಆದಷ್ಟು ಬೇಗ ಸರಿಯಾಗಲಿ. ಆ್ಯಂಡ್ ನೀವು ಅಂದ್ಕೊಂಡಿರುವಂತಹ ಸಕಾರಾತ್ಮಕವಾಗಿರುವಂತಹ ಪ್ರತಿಯೊಂದು ಆಸೆಗಳು ನಿಮಗೆ ನೆರವೇರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ
ಇನ್ನೊಂದು ರೀಡಿಂಗಲ್ಲಿ ನಾನು ಸಿಗ್ತೀನಿ. ನೋಡ್ಬೋದು ವಿ ಅನ್ನುವಂಥ ಹೆಸರು, ಹಾಗೆ 6 ಆ್ಯಂಡ್ 7 ಅವರ್ಸ್, 7 ಮಿನಿಟ್ಸ್, 6 ಅವರ್ಸ್, 6 ಡೇಸ್, 6 ಮಿನಿಟ್ಸ್ ತುಂಬಾ ಇಂಪಾರ್ಟೆಂಟ್. ಓಕೆ, ನೆನಪಿರಲಿ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ರೀಡಿಂಗಲ್ಲಿ ಸಿಗೋಣ. ಅಲ್ಲಿಯವರೆಗೆ ಟೇಕ್ ಕೇರ್. ಗಾಡ್ ಬ್ಲೆಸ್ ಯು ಆಲ್.